ಸರ್ ಇದರ ಜೊತೆಲಿ ಸರ್ ಶಾಸಕರಿಗಂತೂ ಏನಾದ್ರೂ ಒಂದು ಆದಾಯ ಆಗುತ್ತೆ ಅನ್ನೋದು. ಇದ್ರ ಜೊತೆಲಿ ಬಹಳ ಮಹತ್ವದ್ದು ಅಂತಂದ್ರೆ ಇದ್ರ ಜವಾಬ್ದಾರಿ, ಚುನಾವಣೆ ಜವಾಬ್ದಾರಿ ಹೊತ್ತಿದ್ದಂಥದ್ದು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು. ಸೊ ಅವ್ರಿಗೂ ಕೂಡ ಹೈಕಮಾಂಡ್ ವಾರ್ನಿಂಗ್ ಮಾಡಿದೆ. ನಿಮ್ಮ ಕಣ್ತಪ್ಪಿ ಯಾಕೆ ಈ ರೀತಿ ಆಯ್ತು, ಅವ್ರಿಗೂ ಕೂಡ ತಲೆದಂಡ ಆಗುತ್ತೆ ಅನ್ನೋ ವಿಚಾರ ಕೂಡ ಈಗ ಪ್ರಸ್ತಾಪ ಆಗ್ತಿದೆ. ಇಲ್ಲ, ತಲೆದಂಡದ ಬಗ್ಗೆ ನನಗೇನು ಅನಿಸೋದಿಲ್ಲ. ಆದರೆ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಬೇಕು. ಇಷ್ಟೊಂದು ಸರ್ಕಾರ ಇಟ್ಕೊಂಡು ಅವರ ಶಾಸಕರುಗಳನ್ನ ತಗೊಂಡೋಗಿ ಬೇರೆ ರೂಮ್ಗಳಲ್ಲಿ ಇಟ್ಕೊಂಡು ಕೊನೆಯಲ್ಲಿ ಅವರನ್ನ ಎಲ್ಲೂ ಹೋಗದಂಗೆ ದನಗಳನ್ನ ಕೂಡಿ ಹಾಕ್ತಾರಲ್ಲ, ಹಂಗ ಹಾಕೊಂಡು ಅವರನ್ನ ಕರ್ಕೊಂಡು ಬಂದು ಗನ್ ಪಾಯಿಂಟ್ ಅಲ್ಲಿ ಮತ ಹಾಕ್ಸ್ಕೊಳ್ತಾರಲ್ಲ, ಆ ರೀತಿ ಹಾಕ್ಸ್ಕೊಂಡು ಅದು ಸರ್ಕಾರ. ಆದ್ರೆ ಆ ರೀತಿ ಸರ್ಕಾರವೇ ಮಾಡಿದಾಗ ಸೊ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು, ಏನೋ ನಡೀತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಕೂಡ ಸ್ವಲ್ಪ ಫ್ರೀಡಮ್ ಕೊಟ್ವಿ. ಯಾಕೆ ಅಂತಂದ್ರೆ ಈ ರೀತಿ ನಮ್ಮಲ್ಲಿ ಯಾರೂ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀವಿ. ಕೆಲವರು ಆಮಿಷಗಳಿಗೆ ಬಿದ್ದೋ ಅಥವಾ ಭಯಕ್ಕೋ ಬೇರೆ ಯಾವುದೋ ಕಾರಣಕ್ಕೆ ಇವತ್ತು ನಮ್ಮವು ಕೂಡ ಕ್ರಾಸಿಂಗ್ ನಮ್ಮವರು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಇದೊಂಥರ ಬೇಸರ ತರ್ತಕ್ಕಂಥ ವಿಷಯ. ಇದು ಯಾರೇ ಆಗಿದ್ರು ಅದು ಸರಿಯಾದ ಕೆಲಸ ಅಲ್ಲ. ತಿಳ್ಕೊಳ್ಬೇಕು, ನಾವು ಅನ್ನ ತಿಂದು ಬದುಕಬೇಕು, ಸಗಣಿ ತಿಂದು ಬದುಕಬಾರದು ಅಂತ ತಿಳ್ಕೊಳ್ಬೇಕು. ಮಾನ್ಯ ಸದಾನಂದ ಗೌಡರು ಕೂಡ ನಾನು ಎಚ್ಚರಿಸಿದ್ದೆ ಅಂತ ಹೇಳಿದ್ರು ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಅವರು ಹೇಳಿಕೆ ಕೊಟ್ಟ ಮೇಲೆ ಅಷ್ಟೇ ನನಗೂ ಗೊತ್ತಾಗಿದ್ದದು. ಸೊ ಅದೇನೇ ಇರಲಿ, ಅವರು ಎಚ್ಚರಿಸಿದ್ರು ಅಂತಂದ ಮೇಲೆ ಯಾರ ಗಮನಕ್ಕೆ ಅದನ್ನು ತಂದಿದ್ರೋ ಅವರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿತ್ತು. ಇಲ್ಲ ಅಂತಂದ್ರೆ ನಮ್ಮವರನ್ನು ಕೂಡ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನಾವು ಕೂಡ ಹಿಂದಲಿಂದ ನೋಡಬೇಕಾಗಿತ್ತು. ಇಲ್ಲ ಅಂತಂದ್ರೆ ನಾವು ಕೂಡ ಒಂದು ರೆಸಾರ್ಟ್ಗೆ ಅವರು ಹೋದ ಹಾಗೆ, ಅವ್ರಿಗೂ ಅವಕಾಶ ಕೊಡದೇ ಇದ್ದ ಹಾಗೆ ನಮ್ಮವ್ರನ್ನ ಕರ್ಕೊಂಡೋಗಿ ನಾವು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗಿತ್ತು. ಅಲ್ಲ, ಮತದಾನ ಎಲ್ಲೇ ಇದ್ರೇನು, ಗೌಪ್ಯ ಇರಬಹುದು, ಗೌಪ್ಯ ಅಲ್ಲದೇ ಇರಬಹುದು. ಆದರೆ ಪಕ್ಷದ ನಿಷ್ಠಾವಂತರಾಗಿದ್ದರೆ ಅವ್ರು ಎಲ್ಲಿದ್ರೇನು, ಅವ್ರನ್ನ ಇಟ್ಟರು ಎರಡೂ ಒಂದೇ. ಒಂದು ಸಮಯ ನಾನು ಮಾಡೋದೇ ಸರಿ, ಅಡ್ಡ ಮತದಾನ ಮಾಡೋದೇ ಸರಿ ಅಂತ ಯಾರಾದರೂ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೆ ಅವ್ರನ್ನ ನೀವು ಹಿಡಿದಿಟ್ರೇನು, ಅವ್ರು ಮಾಡೋದು ಮಾಡೇ ಮಾಡ್ತಾರೆ. ಇಂತಹ ತಪ್ಪುಗಳನ್ನು ಮಾಡಬಾರ್ದಾಗಿತ್ತು. ಇದರಿಂದಾಗಿ ಪಕ್ಷದ ಗೌರವವನ್ನು ಹಾಳು ಮಾಡಿದ್ದಾರೆ. ಎಲ್ಲಿದ್ರು ಇವತ್ತೆಲ್ಲ ನಾಳೆ ಅವ್ರು ಯಾರು ಅನ್ನೋದು ಈಗಾಗಲೇ ನಮ್ಮ ಮುಖಂಡರಿಗೆ ಗೊತ್ತಿದೆ. ಆದರೆ ಕೆಲವು ಕಾರಣಗಳಿಂದ ಅವರ ಹೆಸರುಗಳನ್ನು ಹೊರಗಡೆ ಹೇಳುತ್ತಿಲ್ಲ. ಆದರೆ ಅವರ ಹೃದಯಕ್ಕಂತೂ ಗೊತ್ತಿದೆಯಲ್ಲ ನಾನು ತಪ್ಪು ಮಾಡಿದ್ದೇನೆ. ಇದಕ್ಕೆ ಒಂದು ದಿನ ನನಗೆ ಮುಂದೆ ದಿನಗಳಲ್ಲಿ ನನಗೆ ಇದರಿಂದ ನನಗೆ ಕಂಟಕ ಬರುತ್ತೆ, ನನ್ನ ಭವಿಷ್ಯವನ್ನು ನಾನೇ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಅನ್ಸಲ್ವೇ ಈಗಲೇ?